ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್. ನಾವು ಮಲ್ಲಿಗೆ ತೋಟದಲ್ಲಿ ಕಷ್ಟಪಟ್ಟು ಕೆಲಸ ಮಾಡುತ್ತೇವೆ. ಸರಿಯಾದ ಸಮಯಕ್ಕೆ ನೀರು, ಗೊಬ್ಬರ ಎಲ್ಲವನ್ನು ಕೂಡ ಹಾಕುತ್ತೇವೆ. ಆದರೂ ಕೆಲವೊಮ್ಮೆ ಅಂದುಕೊಂಡಷ್ಟು ಮಲ್ಲಿಗೆ ಇಳುವರಿ ಸಿಗುವುದಿಲ್ಲ, ಅಥವಾ ಗಿಡಗಳು ಬೇಗನೆ ಹಾಳಾಗುವುದು, ಒಣಗಿ ಹೋಗುವುದು, ಈ ರೀತಿಯಾದ ಹಲವಾರು ಸಮಸ್ಯೆಗಳು ಎದುರಾಗ್ತದೆ. ಇದಕ್ಕೆ ಕಾರಣ ಏನು ಅಂತ ನಮಗೆ ಕೆಲವೊಮ್ಮೆ ತಿಳಿದಿರುವುದಿಲ್ಲ. ಹಾಗೆ ಈ ಮಲ್ಲಿಗೆ ಕೃಷಿಯಲ್ಲಿ ಕೆಲವೊಮ್ಮೆ ನಾವು ತಪ್ಪು ಹೆಜ್ಜೆಯನ್ನು ಇಟ್ಟಾಗ ಈ ರೀತಿಯಾದ ಹಲವಾರು ಸಮಸ್ಯೆಗಳು ಎದುರಾಗಬಹುದು. ಹಾಗಾಗಿ ಇಂದಿನ ಈ ವಿಡಿಯೋದಲ್ಲಿ ಮಲ್ಲಿಗೆ ಕೃಷಿಯಲ್ಲಿ ನಾವು ತೆಗೆದುಕೊಳ್ಳುವಂತಹ ಕೆಲವೊಂದು ತಪ್ಪು ನಿರ್ಧಾರಗಳ ಬಗ್ಗೆ ನನಗೆ ತಿಳಿದಷ್ಟು ಮಾಹಿತಿಯನ್ನು ನೀಡ್ತೇನೆ. ಇದರಿಂದ ಯಾರೆಲ್ಲ ಹೊಸದಾಗಿ ಮಲ್ಲಿಗೆ ಕೃಷಿಯನ್ನು ಮಾಡುತ್ತಿದ್ದೀರಾ, ಅಥವಾ ತುಂಬ ಸಮಯದಿಂದ ಮಲ್ಲಿಗೆ ಕೃಷಿಯನ್ನು ಮಾಡುತ್ತಿದ್ದು ಸಕ್ಸಸ್ಸನ್ನು ಕಾಣುತ್ತಿಲ್ಲ, ಅವರಿಗೆ ಸ್ವಲ್ಪ ಹೆಲ್ಪ್ ಆಗಬಹುದು. ಮಲ್ಲಿಗೆ ಗಿಡಗಳಲ್ಲಿ ಹೆಚ್ಚಿನ ಇಳುವರಿಯನ್ನು ಪಡೆಯಲು ನಾವು ಗಿಡವನ್ನು ಆಗಾಗ ಟ್ರಿಮ್ ಮಾಡಬೇಕಾಗ್ತದೆ. ನಾವು ಗಿಡವನ್ನು ಟ್ರಿಮ್ ಮಾಡುವಂತಹ ಸಮಯ ಸರಿಯಾದ ಸಮಯ ಆಗಿಲ್ಲದೇ ಇದ್ದಾಗ ನಮಗೆ ಈ ಮಲ್ಲಿಗೆ ಕೃಷಿಯಿಂದ ಖಂಡಿತವಾಗಿಯೂ ಲಾಸ್ ಆಗೇ ಆಗ್ತದೆ. ಅಂದರೆ ಮಲ್ಲಿಗೆಗೆ ಪ್ರತಿದಿನ ಒಂದೇ ರೀತಿಯಾದ ಬೆಲೆ ಇರುವುದಿಲ್ಲ ಅಂತ ಎಲ್ಲರಿಗೂ ಕೂಡ ತಿಳಿದೇ ಇದೆ. ಹಬ್ಬ ಹರಿದಿನಗಳು, ಮದುವೆ ಸಮಾರಂಭಗಳು ಇದ್ದಲ್ಲಿ ಮಲ್ಲಿಗೆಗೆ ಒಳ್ಳೆಯ ಒಂದು ಬೇಡಿಕೆ ಇದ್ದು ಒಳ್ಳೆಯ ಒಂದು ಬೆಲೆ ನಮಗೆ ಸಿಗುತ್ತದೆ. ಇನ್ನೇನು ಹಬ್ಬ ಹರಿದಿನಗಳು, ಮದುವೆ ಸಮಾರಂಭಗಳು ಪ್ರಾರಂಭವಾಗ್ತದೆ ಅನ್ನುವಂಥ ಒಂದು ಸಂದರ್ಭದಲ್ಲೇ ನೀವು ಗಿಡಗಳನ್ನು ಕಟ್ ಮಾಡಿದರೆ, ಟ್ರಿಮ್ ಮಾಡಿದರೆ, ಮಲ್ಲಿಗೆಗೆ ಒಳ್ಳೆಯ ದರ ಇರುವಾಗ ನಿಮ್ಮ ಗಿಡದಲ್ಲಿ ಹೂವೇ ಆಗುವುದಿಲ್ಲ. ಈ ಒಂದು ಒಳ್ಳೆಯ ದರ ಸಿಗುವಂತಹ ಅವಕಾಶವನ್ನು ನೀವು ಕಳೆದುಕೊಳ್ತೀರಾ. ನೀವು ಗಿಡವನ್ನು ಕಂಪ್ಲೀಟಾಗಿ ಟ್ರಿಮ್ ಮಾಡಿದ ನಂತರ ಅದರಲ್ಲಿ ಪುನಃ ಚಿಗುರು ಬಂದು ಮೊಗ್ಗುಗಳು ರೆಡಿ ಆಗಲು ಸಾಧಾರಣ 1 ತಿಂಗಳ ತನಕ ನೀವು ಕಾಯಬೇಕಾಗ್ತದೆ. 1 ತಿಂಗಳ ನಂತರ ನಿಮ್ಮ ಗಿಡಗಳಲ್ಲಿ ಒಳ್ಳೆಯ ಇಳುವರಿ ಬರಬಹುದು, ಆದರೆ ರೇಟ್ ನಿಮಗೆ ಸಿಗುವುದಿಲ್ಲ. ಯಾಕಂದರೆ ಆವಾಗ ಹಬ್ಬ ಹರಿದಿನಗಳು ಮುಗಿದಿರ್ತದೆ, ಮದುವೆ ಸಮಾರಂಭಗಳ ಸೀಸನ್ ಕೂಡ ಮುಗಿದಿರ್ತದೆ. ಆಗ ಮಲ್ಲಿಗೆಗೆ ದರ ತುಂಬಾ ಕಡಿಮೆ ಇರ್ತದೆ. ಇದರಿಂದಾಗಿ ನೀವು ಮಲ್ಲಿಗೆ ಕೃಷಿಯಲ್ಲಿ ಗಳಿಸುವಂತಹ ಲಾಭ ತುಂಬಾ ಕಡಿಮೆ ಆಗ್ತದೆ. ಇನ್ನು ಮಳೆಗಾಲ ಅಂದ ತಕ್ಷಣ ಕೆಲವರು ಬೇರೆಲ್ಲ ಹೂವಿನ ಗಿಡಗಳನ್ನು ಕಟ್ ಮಾಡ್ತಾರೆ. ಅದೇ ರೀತಿಯಾಗಿ ನಾವು ಮಲ್ಲಿಗೆ ಗಿಡವನ್ನು ಕಟ್ ಮಾಡಿದರೆ ಒಳ್ಳೆಯ ರೀತಿಯಲ್ಲಿ ಬೆಳೆಯುತ್ತದೆ ಅಂತ ಅಂದ್ಕೊಳ್ತಾರೆ. ಆದರೆ ಅದು ತುಂಬಾ ತಪ್ಪಾದ ಒಂದು ನಿರ್ಧಾರ ಅಂತ ಹೇಳಬಹುದು. ಮಳೆಗಾಲದಲ್ಲಿ ನೀವು ಮಲ್ಲಿಗೆ ಗಿಡಗಳನ್ನು ಕಟ್ ಮಾಡುವುದಾಗಲಿ, ಟ್ರಿಮ್ ಮಾಡುವುದಾಗಲಿ ಮಾಡಿದ್ದಲ್ಲಿ ಆ ಗಿಡವನ್ನು ನೀವು ಕಳೆದುಕೊಳ್ಳುವ ಚಾನ್ಸಸ್ ತುಂಬಾ ಇರ್ತದೆ. ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಮಳೆಗಾಲದಲ್ಲಿ ಗಿಡವನ್ನು ಟ್ರಿಮ್ ಮಾಡುವುದಾಗಲಿ, ಕಟ್ ಮಾಡುವುದಾಗಲಿ ಮಾಡಬಾರ್ದು. ಹಾಗೆಯೇ ಗಿಡದಲ್ಲಿ ತುಂಬ ಚಿಗುರು ಬರುವಂತಹ ಒಂದು ಸಂದರ್ಭದಲ್ಲೂ ಕೂಡ ನೀವು ಮಲ್ಲಿಗೆ ಗಿಡಗಳನ್ನು ಕಟ್ ಮಾಡಲಿಕ್ಕೆ ಹೋಗಬೇಡಿ. ಆ ಚಿಗುರುಗಳು ದೊಡ್ಡದಾಗಿ ನಿಮಗೆ ಒಳ್ಳೆಯ ಒಂದು ಇಳುವರಿ ಬರ್ತದೆ. ಆ ಇಳುವರಿ ಮುಗಿದ ನಂತರವೇ ನೀವು ಗಿಡವನ್ನು ಕಟ್ ಮಾಡಿದರೆ ಒಳ್ಳೆಯದು. ಇನ್ನು ಕೆಲವರು ಗಿಡವನ್ನು ಟ್ರಿಮ್ ಮಾಡದೆ ಹಾಗೆ ಉದ್ದಕ್ಕೆ ಬೆಳೆಯಲು ಬಿಡ್ತಾರೆ. ಅದು ಕೂಡ ಒಂದು ತಪ್ಪು ನಿರ್ಧಾರ ಅಂತಲೇ ಹೇಳಬಹುದು. ಈ ಶಂಕರಪುರ ಮಲ್ಲಿಗೆ ಗಿಡವನ್ನು ನಾವು ಆಗಾಗ ಟ್ರಿಮ್ ಮಾಡಿದರೆ ಮಾತ್ರ ಗಿಡಗಳು ಬುಷ್ ಆಗಿ ಅಗಲವಾಗಿ ಬೆಳೆದು ಗಿಡಗಳಲ್ಲಿ ಒಳ್ಳೆಯ ಒಂದು ಇಳುವರಿ ನಮಗೆ ಸಿಗುತ್ತದೆ. ಇನ್ನು ನಮ್ಮ ಗಿಡಗಳಲ್ಲಿ ಸ್ವಲ್ಪ ಚೇಂಜಸ್ ಕಂಡರೂ ಕೂಡ ಏನೋ ಒಂದು ದೊಡ್ಡ ಸಮಸ್ಯೆ ಆಗಿದೆ ಅಂತ ನಾವು ಅಂದ್ಕೊಳ್ತೇವೆ. ಗಿಡಗಳ ಎಲೆಗಳು ಹಳದಿ ಆಗುವುದಾಗಲಿ, ಕಪ್ಪು ಬಣ್ಣದ ಡಾಟ್ಗಳು ಬರುವುದಾಗಲಿ, ಈ ರೀತಿಯಾಗಿ ಸುಟ್ಟಂತೆ ಆಗುವುದಾಗಲಿ, ಈ ರೀತಿಯಾಗಿ ಎಲೆಗಳಲ್ಲಿ ಏನಾದರೂ ಸ್ವಲ್ಪ ಚೇಂಜಸ್ ಕಂಡ ಕೂಡಲೇ ನಾವು ಅದಕ್ಕೆ ಮೆಡಿಸಿನನ್ನು ತಂದು ಸ್ಪ್ರೇ ಮಾಡ್ತೇವೆ. ಅದು ಕೆಮಿಕಲ್ ಯುಕ್ತವಾದ ಮೆಡಿಸಿನ್ ಆಗಿರ್ತದೆ. ಹೀಗೆ ಕೆಮಿಕಲ್ ಯುಕ್ತವಾದ ಮೆಡಿಸಿನನ್ನು ನಾವು ಅತಿಯಾಗಿ ನಮ್ಮ ಗಿಡಗಳಿಗೆ ಹಾಕಿದಾಗ ಗಿಡಗಳು ಸುಟ್ಟು ಹೋಗಬಹುದು, ಒಣಗಬಹುದು, ಅಥವಾ ಕ್ರಮೇಣವಾಗಿ ಆ ಗಿಡಗಳು ಸಾಯಬಹುದು. ಮಲ್ಲಿಗೆ ಗಿಡಗಳಲ್ಲಿ ಕಂಡುಬರುವಂತಹ ಸಣ್ಣ ಪುಟ್ಟ ಒಂದು ಚೇಂಜಸ್ಗಳಿಗಾಗಿ ನಾವು ಯಾವುದೇ ರೀತಿಯಾದ ಮೆಡಿಸಿನನ್ನು ಸ್ಪ್ರೇ ಮಾಡುವ ಅಗತ್ಯ ಇರುವುದಿಲ್ಲ. ಕೆಲವೊಮ್ಮೆ ಮಲ್ಲಿಗೆ ಗಿಡಗಳ ಎಲೆಗಳು ಉದುರುವಂತಹ ಸಮಯದಲ್ಲಿ ಎಲೆಗಳ ಬಣ್ಣ ಸ್ವಲ್ಪ ಚೇಂಜ್ ಆಗಬಹುದು. ಹಾಗೆ ಮಧ್ಯ ಮಧ್ಯದಲ್ಲಿ ಡಾಟ್ ಬಂದಿರ್ತದೆ, ಅದು ಕೂಡ ವಾತಾವರಣದ ಒಂದು ಚೇಂಜಸ್ಸಿಂದ ಆಗಿರ್ತದೆ. ಅದಕ್ಕೆಲ್ಲ ಮೆಡಿಸಿನನ್ನು ಹಾಕುವ ಅಗತ್ಯ ಇರುವುದಿಲ್ಲ. ಮಲ್ಲಿಗೆ ಗಿಡಗಳ ಎಲೆಗಳಲ್ಲಿ ಬಂದಂತಹ ಚುಕ್ಕೆಗಳು ನೀವು ಎಷ್ಟೇ ಮೆಡಿಸಿನನ್ನು ಸ್ಪ್ರೇ ಮಾಡಿದರೂ ಕೂಡ ಹೋಗುವುದಿಲ್ಲ. ಇನ್ನು ಹೊಸದಾಗಿ ಬರುವಂತಹ ಚಿಗುರುಗಳು ಚೆನ್ನಾಗಿ ಬರ್ತದೆ ಅಷ್ಟೇ. ನೀವು ಗಿಡಗಳ ಎಲೆಗಳಲ್ಲಿ ಚುಕ್ಕೆಗಳನ್ನು ಕಂಡ ತಕ್ಷಣ ಮೆಡಿಸಿನನ್ನು ತಂದು ಸ್ಪ್ರೇ ಮಾಡ್ತೀರಾ. ಇನ್ನು 4-5 ದಿನದಲ್ಲಿ ನೀವು ಆ ಗಿಡವನ್ನು ನೋಡಿದಾಗ ಆ ಚುಕ್ಕೆಗಳು ಹಾಗೇ ಇರ್ತದೆ ಅಂತ ಪುನಃ ನೀವು ಗಿಡಗಳಿಗೆ ಸ್ಪ್ರೇ ಮಾಡಿರಬಹುದು. ಆ ರೀತಿಯಾಗಿ ಯಾವಾಗಲೂ ಕೂಡ ಮಾಡಲಿಕ್ಕೆ ಹೋಗಬೇಡಿ. ಯಾವುದೇ ಒಂದು ಮೆಡಿಸಿನನ್ನು ನೀವು ಗಿಡಗಳಿಗೆ ಹಾಕುವುದಾದಲ್ಲಿ ಕ್ರಮೇಣವಾಗಿ 15ರಿಂದ 20 ದಿನಗಳ ಅಂತರ ಇರಬೇಕು. ನೀವು 1 ವಾರದಲ್ಲಿ 2 ಬಾರಿ 3 ಬಾರಿ ಎಲ್ಲ ಮೆಡಿಸಿನನ್ನು ಗಿಡಗಳಿಗೆ ಹಾಕಲಿಕ್ಕೆ ಹೋಗಬೇಡಿ. ಇದರಿಂದ ಗಿಡಗಳು ನಾಶವಾಗಬಹುದು ಅಥವಾ ಇಳುವರಿ ಕಡಿಮೆ ಆಗಬಹುದು. ನನ್ನ ಒಂದು ಅನುಭವದ ಪ್ರಕಾರ ಮಲ್ಲಿಗೆ ಗಿಡಗಳ ಎಲೆಗಳಲ್ಲಿ ಕಂದು ಬಣ್ಣದ ಚುಕ್ಕೆಗಳು ಕಂಡುಬಂದರೆ ಅದಕ್ಕೆ ಯಾವುದೇ ರೀತಿಯಾದ ಮೆಡಿಸಿನ್ ಹಾಕುವ ಅಗತ್ಯ ಇರುವುದಿಲ್ಲ.
ಸ್ವಲ್ಪ ದಿನಗಳಲ್ಲಿ ಆ ಎಲೆಗಳೆಲ್ಲ ಉದುರಿ ಹೋಗ್ತದೆ. ಹಾಗೆ ಹೊಸ ಎಲೆಗಳು ಬರುವಾಗ ಚೆನ್ನಾಗಿ ಬರ್ತದೆ. ಒಂದು ವೇಳೆ ನಿಮ್ಮ ಮಲ್ಲಿಗೆ ಗಿಡಗಳಲ್ಲಿ ಚಿಗುರುಗಳು ಬರುವಾಗಲೇ ಅದರಲ್ಲಿ ಚುಕ್ಕೆಗಳನ್ನು ಹೊಂದಿದ್ದಲ್ಲಿ ಮಾತ್ರ ಅದಕ್ಕೆ ಏನಾದರೂ ನೀವು ಸ್ಪ್ರೇಯನ್ನು ಮಾಡಬೇಕಾಗ್ತದೆ. ಇಲ್ಲದಿದ್ದಲ್ಲಿ ಆ ಗಿಡವನ್ನು ಹಾಗೆ ಬಿಡಿ, ಗಿಡಗಳು ಚೆನ್ನಾಗಿ ಬೆಳೀತಾ ಹೋಗ್ತದೆ, ಯಾವುದೇ ತೊಂದರೆ ಆಗುವುದಿಲ್ಲ. ಇನ್ನು ಮಲ್ಲಿಗೆ ಗಿಡಗಳಲ್ಲಿ ಕಂಡುಬರುವಂತಹ ಹುಳಗಳು ಅಥವಾ ಕೀಟಗಳಿಗೆ ಕೀಟನಾಶಕವನ್ನು ಸಿಂಪಡಿಸಬೇಕಾಗ್ತದೆ. ಅದು ನೀವು ರೆಗ್ಯುಲರ್ ಆಗಿ ಸಿಂಪಡಿಸಲೇಬೇಕಾಗ್ತದೆ. ಇಲ್ಲದಿದ್ದಲ್ಲಿ ನಮ್ಮ ಮೊಗ್ಗುಗಳನ್ನು ಹುಳಗಳು ಹಾಳು ಮಾಡ್ತದೆ. ಆದರೆ ಈ ಕೀಟನಾಶಕವನ್ನು ಸಿಂಪಡಿಸುವಾಗ ಮಿನಿಮಮ್ ಅಂದ್ರೂ 15ರಿಂದ 20 ದಿನಗಳ ಅಂತರದಲ್ಲೇ ನೀವು ಸಿಂಪಡಿಸಿ. ಕಂಟಿನ್ಯೂಸ್ ಆಗಿ ವಾರಕ್ಕೊಮ್ಮೆಲೆ ಸಿಂಪಡಿಸಲು ಹೋಗಬೇಡಿ. ಇನ್ನು ಮಲ್ಲಿಗೆ ಗಿಡಗಳ ಎಲೆಗಳು ಹಳದಿಯಾಗಲು ಹಲವಾರು ಕಾರಣಗಳಿರ್ತವೆ. ನೀವು ಅದಕ್ಕೆ ಏನಾದರೂ ಮೆಡಿಸಿನನ್ನು ಸ್ಪ್ರೇ ಮಾಡಬೇಕು ಅಂತ ಇದ್ದಲ್ಲಿ ಆ ಗಿಡದ ಫೋಟೋವನ್ನು ತೆಗೆದುಕೊಂಡು ಹೋಗಿ ಫರ್ಟಿಲೈಸರ್ ಶಾಪ್ನಲ್ಲಿ ತೋರಿಸಿ ನಂತರ ಮೆಡಿಸಿನನ್ನು ಪರ್ಚೇಸ್ ಮಾಡಿ. ಒಂದು ವೇಳೆ ನೀವು ಫೋಟೋವನ್ನು ತೋರಿಸದೆ ಹಾಗೆಯೇ ಹೋಗಿ ಮಲ್ಲಿಗೆ ಗಿಡಗಳ ಎಲೆಗಳು ಹಳದಿಯಾಗಿದೆ, ಮೆಡಿಸಿನನ್ನು ಕೊಡಿ ಅಂತ ಹೇಳಿದರೆ ಅವರು ಬೇರೆ ಯಾವುದಕ್ಕೂ ಒಂದು ಮೆಡಿಸಿನನ್ನು ಕೊಡಬಹುದು. ಹಾಗಾಗಿ ನಿಮ್ಮ ಗಿಡಗಳಲ್ಲಿ ಯಾವ ಒಂದು ಸಮಸ್ಯೆ ಇದೆ ಅಂತ ನೀವು ಸರಿಯಾಗಿ ತಿಳಿದುಕೊಳ್ಬೇಕು. ನಂತರ ಅದಕ್ಕೆ ಮೆಡಿಸಿನನ್ನು ಪರ್ಚೇಸ್ ಮಾಡಿ ಗಿಡಗಳಿಗೆ ಸ್ಪ್ರೇ ಮಾಡಬೇಕಾಗ್ತದೆ. ಹಾಗಾಗಿ ಮಲ್ಲಿಗೆ ಗಿಡಗಳಿಗೆ ಯಾವುದೇ ಒಂದು ಮೆಡಿಸಿನನ್ನು ಸಿಂಪಡಿಸುವ ಮೊದಲು ಅದರ ಬಗ್ಗೆ ಸ್ವಲ್ಪ ತಿಳಿದುಕೊಂಡೇ ನೀವು ಗಿಡಗಳಿಗೆ ಮೆಡಿಸಿನನ್ನು ಸಿಂಪಡಿಸಿ. ಹಾಗೆಯೇ ಅತಿಯಾಗಿ ಕೆಮಿಕಲ್ ಯುಕ್ತವಾದ ಮೆಡಿಸಿನ್ ಸಿಂಪಡಿಸುವುದನ್ನು ಸ್ವಲ್ಪ ಕಡಿಮೆ ಮಾಡಿ. ಇನ್ನು ಮಲ್ಲಿಗೆ ಗಿಡಗಳಿಗೆ ಹಾಕುವಂತಹ ನೀರಿನ ಪ್ರಮಾಣದಲ್ಲೂ ಕೂಡ ಸ್ವಲ್ಪ ಜಾಗ್ರತೆಯನ್ನು ಮಾಡಬೇಕಾಗ್ತದೆ. ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬಹುದು. ಅದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ನಮ್ಮ ಗಿಡಗಳನ್ನು ನಾವು ಕಳೆದುಕೊಳ್ಬೇಕಾಗ್ತದೆ. ನಾವು ಮಲ್ಲಿಗೆ ಗಿಡಗಳನ್ನು ನಟ್ಟಂತಹ ಮಣ್ಣಿನ ಮೇಲ್ಪದರದಲ್ಲಿ ನೀರಿನ ಅಂಶ ಯಾವಾಗಲೂ ಕೂಡ ಇರಬೇಕೆ ಹೊರತು ಮಣ್ಣಿನ ಮೇಲ್ಭಾಗದಲ್ಲಿ ನೀರು ನಿಂತಿರಬಾರ್ದು. ಕೆಲವರು ಮಲ್ಲಿಗೆ ಗಿಡಗಳು ಬಾಡಿ ಹೋಗ್ತದೆ ಅಂತ ಅತಿಯಾಗಿ ನೀರನ್ನು ಹಾಕ್ತಾರೆ. ಆದರೆ ಆ ನೀರು ಸರಾಗವಾಗಿ ಇಳಿದು ಹೋಗದೆ ಮಣ್ಣಿನ ಮೇಲ್ಪದರದಲ್ಲೇ ನಿಂತಿರ್ತದೆ. ಇದಕ್ಕೂ ಕೂಡ ಹಲವಾರು ಕಾರಣಗಳಿರ್ತವೆ. ಅಂದರೆ ನಾವು ಗಿಡವನ್ನು ಪಾಟ್ ಅಥವಾ ಗ್ರೋ ಬ್ಯಾಗಲ್ಲಿ ನಟ್ಟಾಗ ಅದಕ್ಕೆ ಸರಿಯಾಗಿ ಹೋಲ್ಗಳನ್ನು, ರಂಧ್ರಗಳನ್ನು ಮಾಡದೇ ಇದ್ದಾಗ ನೀರು ಸರಾಗವಾಗಿ ಇಳಿದು ಹೋಗುವುದಿಲ್ಲ. ಆಗ ಮೇಲ್ಪದರದಲ್ಲಿ ನೀರು ನಿಂತು ಗಿಡಗಳು ಹಾಳಾಗ್ತದೆ. ಇನ್ನು ನಾವು ಗಿಡಗಳನ್ನು ನಡಲು ಉಪಯೋಗಿಸಿದಂತಹ ಮಣ್ಣು ಸರಿಯಾಗಿ ಇಲ್ಲದೇ ಇದ್ದಾಗಲೂ ಕೂಡ ಈ ರೀತಿಯಾದ ಒಂದು ಸಮಸ್ಯೆ ಆಗ್ತದೆ. ನಾವು ಗಿಡವನ್ನು ನಡುವಾಗ ಮಣ್ಣಿನೊಂದಿಗೆ ಮರಳನ್ನು ಕೂಡ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಗಿಡವನ್ನು ನಡಬೇಕಾಗ್ತದೆ. ಮರಳು ಮಿಶ್ರಿತವಾದ ಮಣ್ಣು ಮಾತ್ರ ಈ ಮಲ್ಲಿಗೆ ಕೃಷಿಗೆ ತುಂಬ ಉತ್ತಮ. ಹಾಗಾಗಿ ಮಲ್ಲಿಗೆ ಗಿಡವನ್ನು ನಡುವಾಗ ಮಣ್ಣನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಂಡೇ ನಡಬೇಕು. ಖಾಲಿ ನಾವು ಮಣ್ಣಿನಲ್ಲಿ ಮಾತ್ರ ನಟ್ಟಾಗ ಗಿಡಗಳು ಖಂಡಿತವಾಗಿಯೂ ಹಾಳಾಗ್ತದೆ. ಹಾಗೆ ಗಿಡಗಳಿಗೆ ನೀರನ್ನು ಹಾಕುವಾಗ ಪ್ರತಿದಿನ ನಾವು ಗಿಡದ ಬುಡವನ್ನು ಸ್ವಲ್ಪ ಗಮನಿಸಿಕೊಂಡು ನೀರನ್ನು ಹಾಕಬೇಕಾಗ್ತದೆ. ಗಿಡಕ್ಕೆ ಎಷ್ಟು ನೀರು ಬೇಕು ಅಂತ ನಾವೇ ತಿಳಿದುಕೊಂಡು ಅಷ್ಟು ನೀರನ್ನು ನಾವು ಗಿಡಗಳಿಗೆ ಹಾಕಬೇಕಾಗ್ತದೆ. ಇನ್ನು ಗೊಬ್ಬರದ ವಿಷಯಕ್ಕೆ ಬಂದಾಗ ನಾವು ಮಳೆಗಾಲದಲ್ಲಿ ಕೊಳೆಯುವಂತಹ ಗೊಬ್ಬರವನ್ನು ಹಾಕಬಾರ್ದು. ಆ ರೀತಿಯಾಗಿ ಹಿಂಡಿಗಳನ್ನು, ಸಗಣಿ ಗೊಬ್ಬರಗಳನ್ನು ಅಥವಾ ಜೀವಾಮೃತಗಳನ್ನು ನಮ್ಮ ಗಿಡಗಳಿಗೆ ಹಾಕಿದಾಗ ಗಿಡಗಳ ಬುಡಗಳು ಅಲ್ಲೇ ಕೊಳೆತು ಮಳೆಗಾಲದಲ್ಲಿ ನಮ್ಮ ಗಿಡಗಳನ್ನು ನಾವು ಕಳೆದುಕೊಳ್ಬೇಕಾಗ್ತದೆ. ಹಾಗಾಗಿ ಮಳೆಗಾಲದಲ್ಲಿ ಹಾಕುವಾಗ ಡ್ರೈ ಆಗಿರುವ ಯಾವುದಾದರೂ ಒಂದು ಗೊಬ್ಬರವನ್ನು ನಾವು ನಮ್ಮ ಗಿಡಕ್ಕೆ ಹಾಕಬೇಕು. ಅದು ಕೂಡ 15 ದಿನಕ್ಕೊಮ್ಮೆ ಗೊಬ್ಬರವನ್ನು ಹಾಕಲೇಬೇಕಾಗ್ತದೆ. ಇನ್ನು ಬೇಸಿಗೆ ಮತ್ತು ಚಳಿಗಾಲದಲ್ಲಿ ಯಾವುದೇ ಗೊಬ್ಬರವನ್ನು ನಮ್ಮ ಗಿಡಗಳಿಗೆ ಹಾಕಬಹುದು. ಹೀಗೆ ನಾವು ನಮ್ಮ ಮಲ್ಲಿಗೆ ಗಿಡಗಳಿಗೆ ಮಳೆಗಾಲದಲ್ಲಿ ಹಾಕುವಂತಹ ಗೊಬ್ಬರಗಳ ಮೇಲೆ ಸ್ವಲ್ಪ ಜಾಗ್ರತೆ ಮಾಡಬೇಕಾಗ್ತದೆ. ಆಗಾಗ ನಮ್ಮ ಮಲ್ಲಿಗೆ ಗಿಡಗಳ ಬುಡವನ್ನು ಗಮನಿಸಬೇಕು, ಗಿಡಗಳ ಗ್ರೋತ್ ಅನ್ನು ಗಮನಿಸ್ತಾ ಇರಬೇಕು. ಗಿಡಗಳಿಗೆ ಏನಾದರೂ ತೊಂದರೆ ಆಗಿದೆಯಾ ಅಂತ ನೋಡ್ತಾ ಇರಬೇಕಾಗ್ತದೆ. ಕೇವಲ ನಾವು ಗೊಬ್ಬರವನ್ನು ಹಾಕಿ ನೀರನ್ನು ಹಾಕಿ ಗಿಡದಲ್ಲಿ ಆದಂತಹ ಮೊಗ್ಗನ್ನು ತೆಗೆಯುವುದು ಮಾತ್ರವಲ್ಲ, ಆಗಾಗ ಅದರ ಬಳಿ ಹೋಗಿ ಸ್ವಲ್ಪ ಅದರ ಒಂದು ಸಮಸ್ಯೆಗಳನ್ನು ನೋಡಬೇಕು. ಏನಾದರೂ ಸಮಸ್ಯೆ ಆಗಿದ್ರೆ ಅದಕ್ಕೆ ನಾವು ಪರಿಹಾರವನ್ನು ಹುಡುಕಿಕೊಳ್ಬೇಕಾಗ್ತದೆ. ಹೀಗೆ ಮಲ್ಲಿಗೆ ಕೃಷಿಯನ್ನು ನಾವು ಮಾಡುವಾಗ ಹಲವಾರು ತಪ್ಪುಗಳನ್ನು ಮಾಡುವುದು ಸಹಜ. ನಂತರ ಅದನ್ನು ನಾವು ಸರಿಪಡಿಸಿಕೊಂಡು ಹೋಗಿ ಇದರಿಂದ ಒಳ್ಳೆಯ ಒಂದು ಪಾಠವನ್ನು ಕಲಿಬೇಕು. ಇದರ ಒಂದು ಅನುಭವದಿಂದ ನಾವು ಮುಂದೆ ಒಳ್ಳೆಯ ರೀತಿಯಲ್ಲಿ ಮಲ್ಲಿಗೆ ಕೃಷಿಯನ್ನು ಮಾಡಬೇಕಾಗ್ತದೆ. ಒಮ್ಮೆ ನಮ್ಮ ತಪ್ಪಿನಿಂದ ಗಿಡಗಳನ್ನು ಕಳೆದುಕೊಳ್ಳಬಹುದು, ಆದರೆ ಮುಂದೆ ಆ ತಪ್ಪು ಮಾಡದೆ ಮಲ್ಲಿಗೆ ಕೃಷಿಯಲ್ಲಿ ನಾವು ಸಕ್ಸಸ್ ಅನ್ನು ಕಾಣಬೇಕಾಗ್ತದೆ. ಹೀಗೆ ಇಂದಿನ ಈ ವಿಡಿಯೋದಲ್ಲಿ ಮಲ್ಲಿಗೆ ಕೃಷಿಯ ಪ್ರಾರಂಭದಲ್ಲಿ ನಾವು ತೆಗೆದುಕೊಳ್ಳುವಂತಹ ತಪ್ಪು ನಿರ್ಧಾರಗಳ ಬಗ್ಗೆ ನನಗೆ ತಿಳಿದಷ್ಟು ಮಾಹಿತಿಯನ್ನು ನೀಡಿದ್ದೇನೆ. ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೇನೆ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.